ನೋಡ್ರಿ, ಹಿಂದೆ ಕೆಲವೊಂದು ಜೋಕ್ಸ್ಗಳು ಹೇಳ್ತಿದ್ದಾನೆ. ಒಬ್ಬ ಹುಡುಗ ಒಬ್ಬ ಸೋದರ ಮಾವ ಮನೆಯಾಗಿದ್ದ. ಸೋದರ ಮಾವಿನ ಹೇಳವ ಕಾಯಿಪಲ್ಲೆ ಗಿಪ್ಪಲ್ಲಿ ಏನೋ ತೊಗೊಂಬಾತ್ ಹೇಳವ. ಕಾಯಿಪಲ್ಲೆ ತೊಗೊಂಬಂದ, ಇಂಥ ಕಾಯಿಪಲ್ಲೆ ತಂದೇನು, ಲಿಂಬೆಹಣ್ಣು ತಂದೇನು ಅಥವಾ ಬೆಂಡೆಕಾಯಿ ತಂದೆ ಅಂದ. ಇಲ್ಲ, ಬಿಟ್ಟು ಬಂದೀನಿ ನಾನು, ನೀ ಯಾವುದು ಹೇಳಿದ್ದಿಲ್ಲ, ತೊಗೊಂಬತ್ತು ಹೇಳಿದ್ದಿಲ್ಲ, ಅದಕ್ಕೆ ತಂದಿಲ್ಲ. ಅದನ್ನು ಮಾವ ಏನು ಮಾಡವ, ಎಲೆ ಮಗನ ನೀ ಹಿಂದೆ ಬಿದ್ದದ್ದು ಆರಿಸ್ಕೊಂಡು ಬರವ. ಹಿಂಗೆ ಪ್ರತಿಯೊಂದು ಸಲನೂ ಆರಿಸ್ಕೊಂಬಂದವ, ಹಿಂದೆ ಬಿದ್ದು ಆರಿಸ್ಕೊಂಬರವ, ಹಿಂದೆ ಬಿದ್ದು ಆರಿಸ್ಕೊಂಬರವ. 3 ವರ್ಷ ಬೈತಿದ್ದ. ಒಂದು ದಿವಸ ಅಡ ಏನು ಕೇಳ್ದ ಮಾವ, ಮತ್ತು ಹಿಂದೆ ಬಿದ್ದು ಆರಿಸ್ಕೊಂಬ, ಹಿಂದೆ ಬಿದ್ದು ಆರಿಸ್ಕೊಂಬ, 3 ವರ್ಷ ಅದೇ ಬೈಲಾಗ್ತಿಲ್ಲ, ಹಿಂದೆ ಬಿದ್ದು ಆರಿಸ್ಕೊಂಬ ಅಂದ್ರೆ ಏನು ಅಂತ ಕೇಳ್ದ. ಹಿಂದೆ ಬಿದ್ದು ಆರಿಸ್ಕೊಂಬ ಅಂತ ಹೇಳ್ತೀನಿ ಬಾಯಿಲ್ಲ ಅಂತಂದು ಹೇಳ್ದ. ಏನಪ್ಪ ಅಂತಾರೆ, ಒಬ್ಬ ದೊಡ್ಡ ರಾಜ ಇದ್ದ. ಭಯಂಕರ ಬಂಗಾರ, ಬೆಳ್ಳಿ, ವಜ್ರ, ವೈಡೂರ್ಯ, ರೊಕ್ಕ, ರೂಪಾಯಿ ಎಲ್ಲ ಗೆದ್ದು ಏನು ಮಾಡ್ದ, ಒಂದು ದೊಡ್ಡ ಚೀಲ ತುಂಬ್ದ. ಪಿಟಿ 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 ಹಂಗೆ ತುಂಬ್ದ. ತುಂಬಿ ಏನು ಮಾಡ್ದವ, ಒಂದು ಕುದುರೆ ಮ್ಯಾಗ ಕೂತ ಹಿಂದೆ ಕಟ್ಟದ. ಹಿಂದೆ ಕಟ್ಟಿ ಅವ್ರ ರಾಜಾಗೆ ಡೌಟ್ ಬತ್ತು. ಏನು ಡೌಟ್ ಬತ್ತು, ಹಿಂದೆ ಭಾಳ ಚೀಲ ಟೈಟ್ ಭಾಳ ಆಗ್ಯದ, ಎಲ್ಲಿ ಒಂದು ಉಚ್ಕೊಂಡು ಬಿದ್ದ, ಒಂದು ಹಿಂದೆ ಆಳ್ಬಿಟ್ಟ. ಎಲೇ ಮಗನೇ, ಹಿಂದೆ ಕುದುರೆ ಬೆನ್ನತ್ತೆ ಬರ್ಬೇಕು ನೀನು, ಹಿಂದೆ ಏನಾದರೂ ಬಿದ್ದು ಆರಿಸ್ಕೊಂಡು ಬರಬೇಕು ಅಂತ ಹೇಳ್ದ. ಆಯ್ತು ರಾಜರ ಅಂತ ಹೇಳ್ದ. ಆರಿಸ್ಕೊಂಡ್ಬಿಡ್ತೀನಿ ರಾಜರ ಅಂತ ಹೇಳ್ದ. ಟಕ 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 ಕುದುರೆ ಮ್ಯಾಗ ಬಂದ. ರಾಜಾಗ ತಲೆಯಾಗ ಅದೇ ಡೌಟ್ ಇತ್ತು, ಏನು ಬಿದ್ದು ಏನು ಸುದ್ದಿ ಅನ್ನೋ ಡೌಟ್ ಇತ್ತು. ಡೌಟ್ ಏನಾದ್ರೆ ಬಂದು ರಾಜಧಾನಿ ಬತ್ತು ಇಳ ಬರ್ಣ ಹಿಂದೆ ಆಳು ಬರ್ಲಾಗ್ತಿದ್ನಲ್ಲ ಕೇಳ್ದ. ಹಿಂದೆ ಏನಾದ್ರು ಬಿದ್ದಿದ್ದು ಏನೋ ಅದು ಕೇಳ್ದ. ಹೌದ್ರಿ ರಾಜಾರ, ಹಿಂದೆ ಬಿದ್ದಿದ್ದು ರೀ ಅಂದ. ಹಾಂ ಅಂದ. ಏನು ಬಿದ್ದಿದ್ದು? ಕುದುರೆ ಲದ್ದಿ ಆತಂದ. ಮಗನ ಅವ್ಯಾಕೆ ತಂದೆ ಲೇ ಆತಂದ. ಕುದುರೆ ಲದ್ದಿ ತೊಗೊಂಡು ಏನು ಮಾಡೋದು, ಕುದುರೆ ಲದ್ದಿ ಯಾಕೆ ತಂದೆ ಅಂತಂದು. ನೀವೇ ಹೇಳಿದ್ರಲ್ರಿ, ಹಿಂದೆ ಬಿದ್ದು ಆರ್ಸೊಂಬಾತ್ ಹೇಳಿದ್ರಲ್ಲ ಆತಂದ. ಹಿಂದೆ ಏನಾದ್ರು ಬಿದ್ದು ಆರ್ಸೊಂಬಾತ್ ಹೇಳಿದ್ರೆ ಅದಕ್ಕೆ ಆರ್ಸೊಂಬಂದಿನಿ ಅಂತಂದ. ಹಂಗೆ ನಾವು ಏನಪ್ಪ ಅಂದ್ರೆ ಅವಕ್ಕೊಂದು ಕಾಯಿಪಲ್ಲೆ ಹೇಳ್ತೀವಿ ಬಜಾರ್ದಾಗ, ಒಂದು ಲಿಂಬೆಹಣ್ಣು ನೆನಪಾರಿ ಹೇಳಿರೋದಿಲ್ಲ, ನೀ ತರಬೇಕು. ಅದಕ್ಕೆ ನೀ ಏನಾದರೂ ಹಿಂಗೆ ಬಿಟ್ಟು ಬಂದಂದ್ರೆ ಹಿಂದೆ ಬಿದ್ದು ಆರ್ಸೋಣ ಬಾ ಅಂತಂದಂಗೆ ಕೆಲವೊಂದು ನಿತ್ಯ ಜೀವನದಲ್ಲಿ ಇಂಥ ಪ್ರಸಂಗ ನಡೀತವ. ಎರಡನೇ ಘಟನೆ ನೋಡ್ರಿ, ನಾನು ಹುಡುಗರು ಟ್ಯೂಷನ್ ಟೈಮ್ದಾಗ ಯಾರೂ ಮಾತಾಡ್ಬಿಡ್ರಪ್ಪ, ಲಕ್ಷ ಕೇಳ್ರಿ ಮಾಡಿರಿ, ಮಾತಾಡ್ರಿ ಏನು ತಿಳಿದಿಲ್ಲ. ಈಗಿನ ವಿದ್ಯಾರ್ಥಿಗಳು ಭಯಂಕರ ತಮ್ಮಲ್ಲಿ ಮಾತಾಡ್ತಾರೆ. ಚೀಟಿ ಹೋಗಿದ್ದು ಮಾಡೋದು ಇದು ಮಾಡೋದು ತಮ್ಮ ಮಾತಾಡ್ತಿರ್ತಾರೆ. ಮಾತಾಡಬೇಡ್ರಿ. ಒಂದು ಉದಾಹರಣೆ ಹೇಳ್ತೀನಿ ಕೇಳ್ರಿ ಅಂತಾನೆ. ಒಂದು ನಾಯಿ ಇತ್ತು. ನಾಯಿ ಪಲ್ಲಕ್ಕಿ ಮ್ಯಾಲೆ ಕೂತು ಮೆರವಣಿಗೆ ಮಾಡ್ಲಾಗ್ತಿದ್ರು. ಎಲ್ಲ ಪೇಡೆ, ಜಿಲೇಬಿ, ಬುಂದೆ, ಬಾಸುಂದೆ, ಎಗ್ ಪರೋಟ ಏನೆಲ್ಲ ಅಲ್ಲಿ ಇಟ್ಟಿದ್ರು. ಇದ್ದೆಲ್ಲ ಮಂದಿ ಡ್ಯಾನ್ಸ್ ಮಾಡತ್ತಿರು. ಭಯಂಕರ ಚಲೋ ನಾಯಿ ಅಂತ ಮೆರವಣಿಗೆ ಮಾಡ್ಲಾಗ್ತಿದ್ರು. ಹೊರಗೆ ಬರ್ತಲ್ಲ, ಊರು ಹೊರಗೆ ತಿಪ್ಪಿ ಬರ್ಣ ನಾಯಿ ಬಟ್ಟನೆ ಅದೇನು ಮಾಡೋದು, ತಿಪ್ಪಿ ಬರ್ಣಂದ್ರೆ ಅದು ಜಿಗದಿಕ್ಷಿಂದ ಹೋಗಿ ಅದು ಏನೆಲ್ಲ ಹೊಲಸ್ತಿಂದ ಬಂದು ಮತ್ತೆ ಅಲ್ಲಿ ಕೂತ್ಬಿಡ್ತು ಪಲ್ಯ ಕೆಳಗೆ. ಅಲ್ಲ ಇದು ಎಲ್ಲ ಏನು ಬೇಕಾದಿಟ್ಟಿವಿ, ಹೊರಗೆ ಹೋಗ್ತಿಂದ ಬಂದು ಯಾವ್ದು ಹುಚ್ಚನಾಯಿ ಹೊಡೆದ್ಬಿಟ್ರು ನಾಯಿಗೆಲ್ಲ. ನಾಯಿ ಹೊಡೆದ್ಬಿಟ್ರು. ಹಂಗಲ್ಲೇ ನೀವೆಲ್ಲ ಏನು ಮಾಡ್ತೀರಿ, ಇಲ್ಲೆಲ್ಲ ಚಂದ ಹೇಳತ್ತೀರಿ, ಮಾಡತ್ತೀನಿ, ಲಕ್ಷ ಕೇಳೋದು ಬಿಟ್ಟು ನೀವು ಬರೀ ನಿಮ್ಮಲ್ಲೇ ಮಾತಾಡ್ತಿರಲ್ಲ. ನೀವು ಹೆಂಗದಿರಿ ಅಂದ್ರೆ ಪಲ್ಲಕ್ಕಿ ಬಿಟ್ಟು ಜಿಗಿದು ಹೋಗೋರು, ನೀವು ಪಲ್ಲಕ್ಕಿ ಬಿಟ್ಟು ಹೋಗೋರು ಅಂತ ಹೇಳ್ತಿದ್ದೆ ನಾನು. ಮತ್ತೊಂದು ಪ್ರಸಂಗ ನೋಡ್ರಿ, ಒಬ್ಬೊಂದು ಆಪ್ರೇಷನ್ ನಡೆದಿತ್ತು ಇತ್ತಿತ್ತಲಾಗಿ. ಆಪ್ರೇಷನ್ ಬಾಜು ಅಂಜಿಗೆ ಬರ್ತದಪ್ಪ ಅಂತಂದು ಗೆಳೆಯನ ಕುಂಡಿಸ್ಕೊಂಡಿದ್ದ ಬಾಜು. ಆಪ್ರೇಷನ್ ಅವ್ರು ಡಾಕ್ಟ್ರೆಲ್ಲ ರೆಡಿ ಏನು ಮಾಡಾಕ್ತಿರು. ಅವ ಕಂಪೌಂಡ್ ಬಿಗ್ ಬಾಸಲ್ಲಿ ಹಚ್ಚತ್ತಂದ. ಬಿಗ್ ಬಾಸ್ ಹಚ್ಚಿದ್ರು. ಬಿಗ್ ಬಾಸ್ ನೋಡ್ಕೂತ ಗೆಳೆಯ ಕೇಳ್ದಲ್ಲಿ ಎಲಿಮಿನೇಟ್ ಯಾರು ಆಗ್ತಾರೆ ಈಗ ಅಂತ ಕೇಳ್ದ. ಅದೇನು ಎಲಿಮಿನೇಟ್ ನೋಡ್ತೀವಿ, ಮಗನ ನಿಂದು ಕಿಡ್ನಿ ಎಲಿಮಿನೇಟ್ ಆಗ್ತದೆ, ಲಕ್ಷ ಒಟ್ಟು ನೋಡತ್ತಂದ. ಹಾಂ ಹಿಂಗೆ ಮತ್ತೊಂದು ಪ್ರಸಂಗದಾಗ, ಇದು ದುಃಖದ ಸಂಗತಿ, ನನ್ನ ಜೀವನದಾಗ ನಡೆದ ಘಟನೆ ಒಂದು 2 ವರ್ಷದಿಂದ. ಏನಾಯ್ತು ಅಂದ್ರೆ, ನಾನು ಭಯಂಕರ ಚೆಸ್ ಆಡ್ತಿದ್ದೆ ಮೊದಲು. ಚೆಸ್ ಆಡ್ದ ಒಬ್ಬ ಗೆಳೆಯ ಕರ್ಕೊಂಡು ಹೋಗಿದ್ದೆ. ಇಲ್ಲಿ ಅಜ್ಜಾರ್ದಾರ ಭಯಂಕರ ಚೆಸ್ ಆಡ್ತಾರ ಆದರು ಅಂತಂದು ಕರ್ಕೊಂಡೋಗಿ ಚೆಸ್ ಆಡಿದವ್ರು ಜೋಡಿ. ಭಯಂಕರ ಅಜ್ಜವ್ರು ಇನ್ವಾಲ್ವ್ ಆಗಿ ಆಡೋರು, ಜಗಳ ತೆಗೋರು. ಏನು ಸ್ವಲ್ಪ ತಪ್ಪಾಯ್ತು ಅಂತ ಜಗಳ ತೆಗೋರು. ಹಂಗೆ ಚೆಸ್ ಆಡ್ತಿದ್ದೆ. ಒಂದು 2-3 ಆಟ ಆಡಿದೆ. ಅವ್ರೊಂದು 2 ಆಟ ಗೆದ್ದು, ನಾವು ಒಂದು 2 ಆಟ ಗೆದ್ದೆ. ಮನೆಗೆ ಬಂದೆ. ಒಂದು ವರ್ಷ ಆಗಿತ್ತು. ಒಬ್ಬರು ಮನೆ ಟ್ಯೂಷನ್ ಹೋಗ್ಬೇಕಾಯ್ತು. ಹೋಗೋಣ, ಅವ್ರು ಫೋನ್ ಮಾಡಿ, ಸರ್ ಇನ್ನೊಂದು 2 ತಾಸು ಬಿಟ್ಟು ಬರ್ರಿ ಟ್ಯೂಷನ್ಗೆ, ಮುಂದೆ ಬರ್ರಿ ಅಂತಂದು. ಆಯ್ತು ತಂದು, ಇನ್ನೂ 2 ತಾಸು ಟೈಮ್ ಅದಲ್ಲ, 1 ವರ್ಷ ಆಗಿತ್ತಲ್ಲ, ನೋಡು ಅಜ್ಜರ ಕಡೆ ಚೆಸ್ ಆಡಬೇಕು ಅಂತ ತಿಳ್ಕೊಂಡು ಮುಂಜಾನೆ 9ಕ್ಕೆ ಹೋದೆ. ಹೋಗೋಣ, ಅವರು ಮನೆಯಾಗ ಒಂದು 5-6 ಜನ ಕೂತಿದ್ರು. ಬರ್ರಿ ಸರ್ ಅಂತ. ಏನಪ್ಪ ಹಿಂಗೆ ಕೂತರು, ಒಂದು ಟೈಪ್ ಆಗ್ಯದಲ್ಲ ಅಂತ ನನಗೂ ಅನ್ನಿಸ್ತು. ಕರೆ ಹೋದ್ ಕೂತೆ. ಕುಂಡಣ್ಣದ್ರ ಅಜ್ಜವ್ರು ಇಲ್ರಿ, ಅವ್ರ ಜೊತೆ ಚೆಸ್ ಆಡ್ಬೇಕು ಮಾಡೀನಿ ಅಂತ. ಎಲ್ಲಿ ಅಜ್ಜವ್ರಿ ತೀರ್ಕೊಂಡೆ 3-4 ತಾಸು ಆಯಿತು, ಈಗ ಮಣ್ಣು ಕೊಟ್ಟಕ್ಷಿಂದ ಬಂದು ಕೂತೇವೆ ನೋಡ್ರಿ ಅಂತಂದ್ರು.
ಹಿಂಗೆ ನಿತ್ಯ ಜೀವನದಲ್ಲಿ ಏನಾಯ್ತು ಹಿಂಗೆ ದುಃಖದ ಸಂಗತಿನೂ ಆಗ್ತಾವ. ಇದು ಆಗಿದ್ದ ಘಟನೆ ಹಿಂಗೆ ನನ್ನ ಲೈಫ್ನಾಗ. ಹಿಂಗೆ ಮತ್ತೊಂದು ಅಕ್ಬರ ಮತ್ತು ಬೀರ್ಬಲ್ ಸಾಕಷ್ಟು ಸ್ವಾರಸ್ಯಕರವಾದ ಕಥೆ, ಹಾಸ್ಯ ಘಟನೆ ಅದಾವ. ಅಕ್ಬರ ಬೀರ್ಬಲ್ಗೆ ಏನಾದರೂ ಕ್ವಶನ್ ಕೇಳಿ ಕಾಡ್ತಿರ್ತಾನೆ. ಒಂದಿನ ಏನಾಯ್ತಪ್ಪ ಅಂತಂದ್ರೆ, ಅಕ್ಬರ್ ರಾಜ ಒಂದು ಮುಂಜಾನೆ ಎದ್ದು ಚಳಿ ಬಿಸಿಲು ಕಾಸ್ಕೋತ ಗಾಡಿಗೆ ನಿಂತಿದ್ದ. ಎದುರಿಗೆ ಕ್ಷೌರಿಗೆ ಬಂದ ಮುಂಜಾನೆದ್ದು. ಅಲ್ಲ ಇವನು ಕ್ಷೌರಿಗೆ ಬಂದಲ್ಲ ಮುಂಜಾನೆ ಎದ್ದು ಹಿಂಗೆ ಮಾಡಿ ಹಿಂಗೆ ಗುಮ್ಮಟ್ ತಿರುಗುತ್ತಾ, ಅದು ಹೋಗಿ ತಲೆಗೆ ಹೋಗಿ ಗಾಡಿಗೆ ಹೊಡೆದ್ಬಿಡ್ತು. ತಲೆ ಹೊಡೆದ್ಬಿಡ್ತು. ಹಾಂ, ಈ ಮಗನ ಮುಂಜಾನೆ ನೋಡಿನಿ ಅದಕ್ಕೆ ನನ್ನ ತಲೆ ಹೊಡೆದ ತಿಳ್ಕೊಂಡು ಈ ಮಗನಿಗೆ ಒಯ್ದು ಹಿಂಗೆ ಗಲ್ಲು ಶಿಕ್ಷೆ ಮಾಡಿರಲಿ ಅಂತ ಅಂದ್ಬಿಟ್ಟ. ಅವಾಗೆಲ್ಲ ಹಿಂಗೆ ಗಲ್ಲು ಶಿಕ್ಷೆ ಮಾಡ್ತಿರು, ಗಲ್ಲು ಶಿಕ್ಷೆ ಮಾಡಿರ್ತಂದು ಒಯ್ದು ಇಟ್ರು ಅಲ್ಲಿ ಒಳಗಿನ. ಅವ್ನು ಹೆಂಡ್ತಿ ಮಕ್ಕಳೆಲ್ಲ ಅಳ್ಳಾಕತ್ರು. ಕ್ಷೌರಕ್ಕೆ ಹೆಂಡ್ತಿ ಹೋಗಿ ಬೀರ್ಬಲ್ ಕಡೆ ಹೋದ್ರು. ನೋಡಿರಿ ರಾಜ ಬೀರ್ಬಲ್ರ ಮಂತ್ರಿಗಳೇ ಮತ್ತು ಹಿಂಗಾಗ್ಯದ ಅಂತ. ಅದಕ್ಕೆ ನೋಡೋಣ ಪರಿಹಾರ ಮಾಡ್ತೀನಿ, ನೋಡೋಣ ರಾಜರ ಭೇಟಿ ಆಗಿ ಬರ್ತೀನಿ ಅಂತಂದು ರಾಜರ ಭೇಟಿ ಅಲ್ಲಿ ಹೋಗದ. ಬೆಟ್ಟಲ್ಲಿ ಹೋಗೋಣದ್ರ ಬೆಟ್ಟಲ್ಲಿ ಹೋದ. ಏನಾಯ್ತು ರಾಜರು ಹಿಂಗೆ ನೋಡು ತಲೆ ಹೊಡೆದ, ಮುಂಜಾನೆ ನೋಡಿ ಹಿಂಗೆ ತಲೆ ಹೊಡೆದ ಅಂತ. ಅವಾಗ ಬೀರ್ಬಲ್ ಅಂದ, ನೋಡ್ರಿ ನೀವು ಬರೀ ಅವನ ಮುಖ ನೋಡಿದ್ರೆ ತಲೆ ಹೊಡೆದೈತಿ, ನಿಮ್ಮ ಮುಖ ನೋಡಿದ ಬಳಿಕ ಅವ್ನು ಗಲ್ಲು ಶಿಕ್ಷೆ ಆಗೈತಿ, ನಿಮ್ಮ ಮುಖ ಎಂಥದೈತಿ ಅಂತ ಬೈದ. ಅಲ್ಲ ಇವನ ಇವೆಲ್ಲ ಮೂಢನಂಬಿಕೆ ನಂಬಾರ್ದು ಅಂತಂದು ಅವ್ನು ಬಿಡುಗಡೆ ಮಾಡಿರಿ ಅಂತ ಬಿಡುಗಡೆ ಮಾಡಿಬಿಟ್ಟ. ಹಿಂಗೆ ಮತ್ತೊಂದು ಪ್ರಸಂಗದಾಗ ಭವಿಷ್ಯ ಕೇಳಿದು ಭಾಳ ಹುಚ್ಚ ಅಕ್ಬರ್ ರಾಜಾಗ. ಅವ ಭವಿಷ್ಯಗಾರ ಕರ್ಸ್ದ. ನೋಡ ಮಗನ ನಂದು ಆಯುಷ್ಯ ಏನದ ಭವಿಷ್ಯದಲ್ಲಿ ನೋಡಿ ಹೇಳು ಅಂತಂದ. ರಾಜರ ನಿಮ್ಮ ಆಯುಷ್ಯ ಭಾಳ ಚಲೋ ಅದ, ನಿಮ್ಮ ಮುಂದೆ ಎಲ್ಲ ನಿಮ್ಮ ರಿಲೇಷನ್ನ ಬಂದು ಬಳಗ ಸಾಯ್ತಾರ, ಅಷ್ಟು ನಿಮ್ಮ ಆಯುಷ್ಯ ಅದ ಅಂದ. ಅಕ್ಬರ್ ರಾಜ ಸಿಟ್ಟು ಬತ್ತು. ಮಗನ ನನ್ನ ಮುಂದೆ ನನ್ನ ಬಂದು ಬಳಗ ನಮ್ದೆಲ್ಲ ಸಾಯ್ತಾರ, ಮಗನ ಹಿಂಗೆ ಹೇಳ್ತೆ ಭವಿಷ್ಯ, ಮಗನಿಗೆ ಎಳ್ಕೊಂಡು ಹೋಗಿ ಇವನಿಗೆ ಗಲ್ಲು ಶಿಕ್ಷೆ ಹಾಕಲಿ ಅಂತಂದ್ಬಿಟ್ಟು. ಮತ್ತು ಅನ್ನೋದು ಗಲ್ಲು ಶಿಕ್ಷೆ ಹಾಕಂತಂದ ಗಲ್ಲು ಶಿಕ್ಷೆ ಏನಾಯ್ತಂದ್ರೆ ಎಳ್ಕೊಂಡು ಹೋದರು. ಮರುದಿನ ಮತ್ತೊಂದು ಭವಿಷ್ಯನ ಕರೆಸಿದ್ರು. ಮತ್ತೊಬ್ಬ ಭವಿಷ್ಯ ನಂದು ಆಯುಷ್ಯ ಎಟ್ಟದ ಅಂತ ಹೇಳ್ದ. ನೋಡ್ರಿ ನಿಮ್ಮ ಆಯುಷ್ಯ ಹಿಂಗದಲ್ಲ, ನಿಮ್ಮ ಬಂಧು ಬಾಂಧವರಿಗಿಂತಲೂ ಹೆಚ್ಚಿನ ಆಯುಷ್ಯ ಅದ ನಿಮ್ಮದು ಅಂತ ಹೇಳ್ದ. ಅವಾಗ ಅಕ್ಬರ್ ರಾಜ ಖುಷಿ ಆಯ್ತು. ಅಂದ್ರೆ ನಾವು ಮಾತಾಡೋ ರೀತಿ, ಮಾತಿನ ಶೈಲಿ, ಮಾತನಾಡೋ ರೂಢಿ ಬೇಕಂದಂಗೆ, ಯಾವ ಟೈಪ್ ಹೆಂಗೆ ಮಾತಾಡ್ಬೇಕು ಅನ್ನೋದು ಗೊತ್ತಿರಬೇಕು ಅಂತಂದಂಗೆ. ಇದು ಅರ್ಥ. ಮಾತಾಡೋದು ರೂಢಿ ಇರಬೇಕು, ಮಾತನಾಡುವ ಕಲೆ ಇರಬೇಕು ಅಂದಾಗ. ನೋಡಿ ಅವೇನದ, ನಿಮ್ಮ ಬಂಧು ಬಾಂಧವರು ನಿಮ್ಮ ಆಯುಷ್ಯ ಏನದ, ನಿಮ್ಮ ಆಯುಷ್ಯ ನಿಮ್ಮ ಬಂಧು ಬಾಂಧವ್ರು ನಿಮ್ಮ ಮುಂದೆ ಸಾಯ್ತಾರ ಅಂತ ಹೇಳ್ದ. ಇವೇನು ಹೇಳ್ದ, ನಿಮ್ಮ ಬಂಧು ಬಾಂಧವ್ರಿಗೆ ಹೆಚ್ಚಿನ ಆಯುಷ್ಯ ಹೇಳ್ದ. ಎರಡೂ ಒಂದೇ, ಆದ್ರೆ ಮಾತನಾಡುವ ರೀತಿ ಬೇರೆ ಬೇರೆ. ಇದು ನೋಡಿರಿ, ಎಲ್ಲರೂ ಈ ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡ್ರಿ. ಇನ್ನೊಂದು ಜೋಕ್ಸ್ ನೋಡಿರಿ, ಒಂದು ಹಳ್ಳಿಯೊಳಗೆ ಹಿಂದಿನ ಕಾಲ ಕಲಿತ ಕಲ್ಲಪ್ಪ ಆಗ್ತಿದ್ದ. ಆ ಕಲಿತ ಕಲ್ಲಪ್ಪ ಏನು ಮಾಡ್ತಿದ್ದ, ಎಲ್ಲ ಮಂದಿ ಪತ್ರ ಮಾಡಿದ್ರೆ ಎಲ್ಲ ಅವನೇ ಓದ್ತಿದ್ದ. ಮಂದಿ ಪತ್ರನೂ ಬರೀತಿದ್ದ. ಭಾಳ ಒಳ್ಳೆಯ ಹೆಸರು ಗಳಿಸಿದ್ದ. ಒಂದಿನ ಕಲ್ಲಪ್ಪನ ಮನೆಗೆ ಯಾರೋ ಬಂದರು. ಹೆಂಡ್ತಿ ಬಾಜು ಮನೆ ಹಾಲು ತರ್ಲಕ್ಕೆ ಹೋದ್ಲು. ಚಹಾ ಮಾಡಿ ಕಳಿಸಿದ್ಲು. ಕಲ್ಲಪ್ಪನ ಹೆಂಡ್ತಿ ಬೈದ್ಲು, ನೋಡ್ರಿ ಏನಿಷ್ಟೆಲ್ಲ ಕಲಿತ ಕಲ್ಲಪ್ಪ ಆಗಿರಿ, ಊರಾಗೂ ಚಲೋ ಮಂದಿ ಬೇಕಾಗಿರಿ, ಏನು ಕುರಿಗಿರಿ ತೊಗೊಂಬರಿ ಹಾಲಿಗೆ, ಭಯಂಕರ ತ್ರಾಸಾಗ್ಯದಂತು. ಆಯಿತು ಹೋಗಿ ನಾ ತರ್ತೀನಿ ಅಂತಂದು ಅವ್ನ ಕಡೆ ಭಾಳ ರೊಕ್ಕಿದ್ದಿಲ್ಲ, ಸ್ವಲ್ಪ ರೊಕ್ಕಿದ್ದು. ಒಂದು $100 ತೊಗೊಂಡ ಹೋಗಿ ಒಂದು ಕುರುಬನ ಕೆಂಚಪ್ಪನ ಮನೆಗೆ ಹೋದ. ಕೆಂಚಪ್ಪ ಒಂದು ಸಣ್ಣ ಮರಿ ಬೇಕಾಗಿತ್ತು ಕೆಂಚಪ್ಪ ಅಂತಂದ. ತಗೋರಿ ಕಲಿತ ಕಲ್ಲಪ್ಪರ ಏನು ಮರಿ ತಗೋರಿ ಅದು ಕೊಟ್ಟ. $100 ಅಂತ ಕೊಟ್ಟ. ಕಲಿತ ಕಲ್ಲಪ್ಪ ಹತ್ತತ್ತು ಹೋಗಿ ಮತ್ತು ಬಂದ. ನೋಡಪ್ಪ ಕೆಂಚಪ್ಪ, ಆಗಾಳಿ ಒಂದು $100 ತಗೋ, ಆಮೇಲೆ ಮತ್ತು ಏನಪ್ಪ ಅಂದ್ರೆ ಇದು ಕುರಿನೂ ತಗೋ, ಇದಕ್ಕೆ ಸ್ವಲ್ಪ ನಿಗಳಂದು, ಇದಕ್ಕೆ ದೊಡ್ಡ ಸ್ವಲ್ಪ ಕುರಿ ಕೊಡು ಅಂತಂದ. ಆಯ್ತು ರಾಜರ ಏನದಪ್ಪ ಇವ ಕಲಿತ ಕಲ್ಲಪ್ಪ ಅಂತ ಹುಚ್ಚ ಇದ್ದಂಗದಪ್ಪ. $100 ಕೊಟ್ಟ, ಮತ್ತು ಇದೊಂದು ಕುರಿನೂ ಕೊಟ್ಟ ಅಂತಂದು ಅದಕ್ಕೆ ಸ್ವಲ್ಪ ನಿಗಳು ಕುರಿ ಕೊಟ್ಟ. ಮತ್ತು ಹೋದ. $100 ತಗೋ, ಇದೂ ಕುರಿ ತಗೋ, ಇದಕ್ಕೆ ಸ್ವಲ್ಪ ದೊಡ್ಡ ಕುರಿ ಕೊಡು ಅಂತಂದ. ಆಯ್ತದ ಮತ್ತು ಅದಕ್ಕೆ ದೊಡ್ಡ ಕುರಿ ಕೊಟ್ಟ. ಮತ್ತು ಕಲಿತ ಕಲ್ಲಪ್ಪ ವಾಪಸ್ ಬಂದ. ನೋಡಪ್ಪ ಕಂಚಪ್ಪ, ನೀನು ಆಗ $100 ತಗೋ, ಆ ಮರಿ ತಗೋ, ಮತ್ತೊಂದು ಮರಿ ತಗೋ, ಒಂದು ಹಿಂಡು ಆಡೇ ಕೊಟ್ಬಿಡು ಅಂದ. ಕಲ್ಲ ಹುಚ್ಚ ತಂದು ಇಟ್ಟೆಲ್ಲ ಕೊಟ್ಟ ಅಂತಂದು ಹಿಂಡು ಆಡೇ ಕೊಟ್ಬಿಟ್ಟ. ನೋಡಿ $100 ಜನ ಮಂದಿಗೆ ಮೋಸ ಮಾಡ್ತಾರೆ ನಂಗೆ. ಅಂದ್ರೆ ಜನರು ಏನಪ್ಪ ಅಂದ್ರೆ ನಮ್ಮ ಮುಗ್ಧತೆಯನ್ನು ಬಳಸ್ಕೊಂಡು ಮೋಸ ಮಾಡಿಬಿಡ್ತಾರೆ. ಮೋಸ ಮಾಡಿ ಏನು ಮಾಡ್ದ, ಅದೇ $100 ಏನು ಮಾಡ್ದವ, ಹಿಂಡು ಕುರಿ ಒಯ್ದ.
ಒಯ್ದು ಕೆಂಚಪ್ಪ ತನ್ನ ಹೆಂಡ್ತಿಗೆ ಹೇಳ್ದೆ, ಕಲಿದ ಕಲ್ಲಪ್ಪ ಅತ್ತಾರ ಎಷ್ಟು ಶಾಣೆ ಆತಾರ, ಹಿಂಗೆ ಅದು ಹಿಂಗೆ ಮಾಡೋದು ಕಲಿದ ಕಲ್ಲಪ್ಪ ಆತನು ಹಿಂಗೆ ಮಾಡ್ದ ಅಂತ ಹೇಳ್ದೆ. ಹುಚ್ಚ ಹೆಂಡ್ತಿ ಬೈ ಶಾಣೆ ಇದ್ದಕ್ಕೆ ಇಲ್ಲ ಅವ ಎಲ್ಲ ಕೊಟ್ಟು ನೀನು 100 ರೂಪಾಯಿ ಕೊಟ್ಟಂಗಾಯ್ತು, ಹೋಗಿ ಇಸ್ಕೊಂಡು ಬಾ ಅಂತಂದು ಹೋಗಿ ಮನೆಗೆ ಬಂದು ಕಲ್ಲಪ್ಪ ಕಡೆ ಕೊಡಲಿಲ್ಲವ. ಅವ ಗೌಡ್ರು ನ್ಯಾಯಕ್ಕೆ ಹಾಕ್ದ. ಗೌಡ್ರ ಕಡೆ ನ್ಯಾಯ ಹಾಕಿದ ಗೌಡ್ರು ಕರೆಸಿದ್ರು. ಕಂಚಪ್ಪ ಕಾಯಿ ಗೌಡ್ರ ಕಡೆ ಬರೀ ಆತಂದ, ಕಂಚಪ್ಪ ನನಗೆ ಅರಿವಿ ಹಾಕೊಳಕ್ಕೆ ಬಟ್ಟಿಲ್ಲ, ಸ್ವಲ್ಪ ಏನಾದ್ರು ನೀನು ಹೊಸ ಅರಿವಿ ತೊಗೊಂಬ ಆತಂದ. ಅರಿವಿ ತೊಗೊಂಬಂದು ಮತ್ತು ತನ್ನ ಲಗ್ನದ ಕೋಟ ರುಂಬಾಲ ದೋತ್ರ ಎಲ್ಲ ಮನಗಳು ಹೊಸ ತಂದು ಕೊಟ್ಟ. ಕಲಿತ ಕಲ್ಲಪ್ಪ ಉಟ್ಕೊಂಡು ಬಂದ. ಬಣ್ಣದ್ರ ಗೌಡ್ರ ಕಡೆ ಯಾಕೋ ಕಲ್ಲಪ್ಪ ಮತ್ತು ಹಿಂಗೆ ಮೋಸ ಮಾಡಿಲ್ಲ ಆತಾನೆ. ಅವ್ನ ಮಾತೇನು ಕೇಳ್ತೀರಿ, ಈಗ ನೋಡಿರಿ ಸದ್ದ ನಾವು ಡ್ರೆಸ್ ಹಾಕೊಂಡಿಲ್ಲ ರುಂಬಾಲ ಗಿಂಬಾಲ ಇವು ಯಾರು ಅಂತ ಕೇಳಿದ್ರೆ ಅವನಿಗೆ ಹೇಳ್ತಾನೆ ಆತಂದ. ಅವ್ನು ಕೆಲ್ಸಕ್ಕೆ ಹೌದ್ರಿ ನನ್ನೂ ಅಂದ. ನೋಡಿರಿ ನಾಟು ತೀರಾ ಇದು ಆಗಿನ್ರಿ, ಅರಿವಿ ಇರ್ಲಾರ್ದಾಗಿನ್ರಿ, ಹಿಂಗೆಲ್ಲ ಹೇಳ್ತಾನೆ ರೀ ಅತ್ತೊಂದು ಬೈದು ಕಳಿಸ್ಬಿಟ್ರು ಗೌಡ್ರು. ಅಂದ್ರೆ ಏನು ಮಾಡ್ತಾರೆ ಮಂದಿ ಜನರು ನಮ್ಮ ಮುಗ್ಧತೆಯನ್ನು ನಮ್ಗೆ ಮೋಸ ಮಾಡ್ತಾರೆ. ಅಂದ್ರೆ ಮೋಸ ಹೋಗಬಾರ್ದು ಅಂದು ಹಿಂದಿನ ಕಥೆದ ಅರ್ಥ. ಹಿಂಗೆ ಇವತ್ತಿಂದ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೀವೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಮಂದಿಗೆ ಶೇರ್ ಮಾಡಿರಿ. ಇಂಥ ಹೊಸ ವಿಡಿಯೋಗಳು ಬಿಡ್ತಾ ಇದ್ದೀನಿ ಅಂತಂದು ನಾನು ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.